ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ನವದೆಹಲಿಯಲ್ಲಿ ನಡೆದ ಟೆಲಿ ಲಾ ಉಪಕ್ರಮದ ರಾಷ್ಟ್ರೀಯ ಸಮಾಲೋಚನೆಯನ್ನು ಯಾರು ಉದ್ಘಾಟಿಸಿದರು? ಸರಿಯಾದ ಉತ್ತರ ಉಪರಾಷ್ಟ್ರಪತಿ ಶ್ರೀ CP ರಾಧಾಕೃಷ್ಣನ್. ಇದರ ಬಗ್ಗೆ ನೋಡೋಣ. ಭಾರತದ ಉಪರಾಷ್ಟ್ರಪತಿಗಳಾದ ಶ್ರೀ CP ರಾಧಾಕೃಷ್ಣನ್ ಅವರು ಮಾರ್ಚ್ 29, 2026ರಂದು ನವದೆಹಲಿಯಲ್ಲಿ ನಡೆದ ಟೆಲಿ ಲಾ ಉಪಕ್ರಮದ ರಾಷ್ಟ್ರೀಯ ಸಮಾಲೋಚನೆಯನ್ನು ಉದ್ದೇಶಿಸಿ ಮಾತನಾಡಿದರು. ಇದು ಫುಲ್ ಟೆಲಿ ಲಾ ಉಪಕ್ರಮ ರಾಷ್ಟ್ರೀಯ ಸಮಾಲೋಚನೆ 2026 ಇದು ಈ ಘಟನೆ ನಡೆದಂಥದ್ದು. ಯೋಜನೆ ಕಾನೂನು ಮತ್ತು ನ್ಯಾಯ ಸಚಿವಾಲಯದ ಅಡಿಯಲ್ಲಿರುವ ನ್ಯಾಯ ವಿಭಾಗ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಅಂಡರ್ ಇದು ಬರುತ್ತೆ ಟೆಲಿ ಲಾ ಅನ್ನೋದು. ಥೀಮ್ ಏನು? ಧ್ಯೇಯವಾಕ್ಯ ಎಲ್ಲರಿಗೂ ಸುಲಭ, ಕೈಗೆಟುಕುವ ಮತ್ತು ಸಕಾಲಿಕ ನ್ಯಾಯ, ಆಕ್ಸೆಸಿಬಲ್, ಅಫೋರ್ಡಬಲ್ ಅಂಡ್ ಟೈಮ್ಲಿ ಜಸ್ಟಿಸ್ ಫಾರ್ ಆಲ್. ಆಮೇಲಿಂದ ಈ ಘಟನೆಯಲ್ಲಿ 2 ಹೊಸ ತಾಂತ್ರಿಕ ಆವಿಷ್ಕಾರಗಳ ಬಿಡುಗಡೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಉಪರಾಷ್ಟ್ರಪತಿಗಳು 2 ಪ್ರಮುಖ ಡಿಜಿಟಲ್ ಸಾಧನೆಗಳನ್ನು ಬಿಡುಗಡೆ ಕೂಡ ಮಾಡಿದ್ದಾರೆ. ಅಂದ್ರೆ ಒಂದು ನ್ಯಾಯ ಸೇತು ಮತ್ತೆ ಇನ್ನೊಂದು ವಾಯ್ಸ್ ಆಫ್ ಬೆನಿಫಿಷಿಯರ್ಸ್. ನ್ಯಾಯ ಸೇತು ಏನು? ಇದು ಕೃತಕ ಬುದ್ಧಿಮತ್ತೆ ಆಧಾರಿತ ಚಾಟ್ಬಾಟ್. ಇದು ನಾಗರಿಕರು ಮತ್ತು ಕಾನೂನು ಸೇವೆಗಳ ನಡುವೆ ಡಿಜಿಟಲ್ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಎರಡನೇದು ವಾಯ್ಸ್ ಆಫ್ ಬೆನಿಫಿಷಿಯರ್ಸ್ ಪುಸ್ತಕ. ಇದು 2026ನೇ ಸಾಲಿನಲ್ಲಿ ಟೆಲಿ ಲಾ ಮೂಲಕ ಪ್ರಯೋಜನ ಪಡೆದವರ ಯಶೋಗಾಥೆಗಳನ್ನು ಈ ಪುಸ್ತಕದಲ್ಲಿ ಒಳಗೊಂಡಿದೆ. ಇದು ಈ ಘಟನೆ ಮೀನ್ಸ್ ಟೆಲಿ ಲಾ ಸೇತುವೆ ಯೋಜನೆ ಯಾವಾಗ ಪ್ರಾರಂಭ ಆಯಿತು ಅಂದರೆ 2017ರಲ್ಲಿ ಪ್ರಾರಂಭ ಆಯಿತು. ಉದ್ದೇಶ ಇದ್ರದ್ದು ಮೇನ್ ಏಮ್ ಏನು ಅಂದರೆ ವಿಡಿಯೋ ಕಾನ್ಫರೆನ್ಸಿಂಗ್ ಅಥವಾ ದೂರವಾಣಿ ಮೂಲಕ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ವಕೀಲರಿಂದ ಕಾನೂನು ಸಲಹೆಯನ್ನು ಪಡೆಯಬಹುದು. ಯೋಜನೆಯ ಭಾಗ ಇದು ದಿಶಾ ಯೋಜನೆ ಅಡಿಯ ಬರುತ್ತದೆ. ದಿಶಾ ಫುಲ್ ಫಾರ್ಮ್ ಡಿಸೈನಿಂಗ್ ಇನೋವೇಟಿವ್ ಸೊಲ್ಯೂಷನ್ಸ್ ಫಾರ್ ಹೋಲಿಸ್ಟಿಕ್ ಆಕ್ಸೆಸ್ ಟು ಜಸ್ಟಿಸ್. ಹೇಳುವಂಥ ಚಾನ್ಸಸ್ ಇದೆ ದಿಶಾ ಅನ್ನೋದು ಫುಲ್ ಫಾರ್ಮು. ಆಮೇಲೆ ವಾಯ್ಸ್ ಆಫ್ ಬೆನಿಫಿಷಿಯರ್ಸ್ ಪುಸ್ತಕ ಮತ್ತೆ ನ್ಯಾಯ ಸೇತು ಇದೆರಡು ಯಾವ ಘಟನೆಯಲ್ಲಿ ಬಿಟ್ಟಿದ್ರು ಅಂತ ಕೇಳ್ತಾರೆ. ಆಮೇಲಿಂದ ಇದು ಅರ್ಜುನ್ ರಾಮ್ ಮೇಘವಾಲ್, ಇವರು ಕೇಂದ್ರ ಕಾನೂನು ಸಚಿವರು, ಇವರು ಅತಿಥಿಯಾಗಿ ಇಲ್ಲಿ ಭಾಗವಹಿಸಿದ್ರು. ನೆಕ್ಸ್ಟ್ ಟಾಪಿಕ್, ಮಾಧವಪುರ ಮೇಳವು ಭಾರತದ ಯಾವ 2 ಪ್ರದೇಶಗಳ ನಡುವಿನ ಸಾಂಸ್ಕೃತಿಕ ಏಕತೆಯನ್ನು ಪ್ರತಿಬಿಂಬಿಸುತ್ತದೆ? ಅಂದ್ರೆ ಮಾಧವಪುರ ಮೇಳ ಯಾವ ಪ್ರದೇಶದಲ್ಲಿ ಇದೊಂದು ಸಾಂಸ್ಕೃತಿಕ ಮೇಳ ಆಗಿದೆ ಅಂತ. ಸರಿಯಾದ ಉತ್ತರ ಪಶ್ಚಿಮ ಭಾರತ ಗುಜರಾತ್ ಮತ್ತು ಈಶಾನ್ಯ ಭಾರತದ ಅರುಣಾಚಲ ಪ್ರದೇಶ. ಈ 2 ಸ್ಟೇಟಲ್ಲಿ ಈ ಮಾಧವಪುರ ಮೇಳ ಹಬ್ಬನ ಆಚರಿಸ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ನೋಡೋದ. ಈ ಮೇಳವು ಕೇವಲ ಒಂದು ಧಾರ್ಮಿಕ ಆಚರಣೆ ಆಗಿರುತ್ತದೆ. ಜೊತೆಗೆ ಭಾರತದ ಪಶ್ಚಿಮದ ಗುಜರಾತ್ ಮತ್ತು ಈಶಾನ್ಯದ ಅರುಣಾಚಲ್ ಪ್ರದೇಶದ ಭಾಗಗಳ ನಡುವಿನ ಸಾಂಸ್ಕೃತಿಕ ಕೊಂಡಿಯಾಗಿದೆ. ಮಾಧವಪುರ ಮೇಳ 2026 ಪ್ರಮುಖ ಕೀ ಫ್ಯಾಕ್ಟ್ಸ್ ಯಾವ್ಯಾವುದಂದ್ರೆ ಇದು ಮಾಧವಪುರ ಘೇಟ್ ಪೋರ್ಬಂದರ್ ಜಿಲ್ಲೆ ಗುಜರಾತ್ನಲ್ಲಿ ನಡೀತು. ಎಷ್ಟು ದಿವಸ? 27ರಿಂದ 39 5 ದಿವಸ ಈ ಮೇಳ ನಡೀತು. ನೆಕ್ಸ್ಟ್ ಟಾಪಿಕ್ಕು ಅಯಾನ್ಸ್ ಮ್ಯಾರಿಟೈಮ್ ಎಕ್ಸಸೈಸ್ ಟೇಬಲ್ ಟಾಪ್ ಎಕ್ಸಸೈಸ್ 2026 ಎಲ್ಲಿ ನಡೆಯಿತು? ಮುಂದೆ ಸರಿಯಾದ ಉತ್ತರ ಸದರ್ನ್ ನೇವಲ್ ಕಮಾಂಡ್ ಕೊಚ್ಚಿ. ಮತ್ತೆ ಅದ್ರ ಬಗ್ಗೆ ಡೀಪ್ ಆಗಿ ನೋಡೋದ.
ಈ ಮ್ಯಾರಿಟೈಮ್ ಎಕ್ಸರ್ಸೈಸ್ 2026 ಬಗ್ಗೆ. ಇದು ಎಲ್ಲಿ ನಡೆದಿದ್ದು? ಸ್ಥಳ ಮ್ಯಾರಿಟೈಮ್ ವಾರ್ಫೇರ್ ಸೆಂಟರ್, ದಕ್ಷಿಣ ನೌಕಾ ಕಮಾಂಡ್, ಕೊಚ್ಚಿಯಲ್ಲಿ. ಯಾವತ್ತು? ಮಾರ್ಚ್ 27, 2026. ಯೋಜನೆ ಭಾರತೀಯ ನೌಕಾಪಡೆ, ಇಂಡಿಯನ್ ನೇವಿ ಅವರು ನಡೆಸಿದ್ದು. ಏನಿದು TTX ಅಂದ್ರೆ ಏನು? ಕ್ವಶನ್ ನೋಡ್ರಿ, TTX ಅಂದ್ರೆ ಏನು? TTX ಎಂದರೆ ಟೇಬಲ್ ಟಾಪ್ ಎಕ್ಸರ್ಸೈಸ್. ಇದು ಒಂದು ಕೃತಕ ಅಥವಾ ಸಿಮ್ಯುಲೇಟೆಡ್ ವಾತಾವರಣದಲ್ಲಿ ನಡೆಯುವ ಅಭ್ಯಾಸವಾಗಿದೆ. ಇಲ್ಲಿ ನಿಜವಾದ ಹಡಗುಗಳ ನಿಯೋಜನೆ ಇರುವುದಿಲ್ಲ, ಬದಲಾಗಿ ಕಾರ್ಯತಂತ್ರ ಮತ್ತು ಸಮನ್ವಯದ ಬಗ್ಗೆ ಚರ್ಚೆ ನಡೆಸಲಾಗುತ್ತದೆ. ಭಾಗವಹಿಸಿದ ರಾಷ್ಟ್ರಗಳು ಈ ಅಭ್ಯಾಸದಲ್ಲಿ ಬಾಂಗ್ಲಾದೇಶ್, ಫ್ರಾನ್ಸ್, ಇಂಡೋನೇಷ್ಯಾ, ಕೀನ್ಯಾ, ಮಾಲ್ಡೀವ್ಸ್, ಮಾರಿಷಸ್, ಮಯನ್ಮಾರ್, ಸೀಶೆಲ್ಸ್, ಸಿಂಗಾಪುರ, ಶ್ರೀಲಂಕಾ, ಟಾಂಜಾನಿಯಾ ಮತ್ತು ಟಿಮೋರ್ ಲೆಸ್ಟ್ ಸೇರಿದಂತೆ ಇನ್ನೂ 12 ರಾಷ್ಟ್ರಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಭಾರತದ ಅಧ್ಯಕ್ಷತೆ 2026ರಿಂದ 28ರ ತನಕ ಅವಧಿಗೆ ಐಆನ್ಸ್ನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದೆ. ಭಾರತವು ಐಆನ್ಸ್ ಅಧ್ಯಕ್ಷತೆ ವಹಿಸಿಕೊಂಡಿದೆ 2026ರಿಂದ 2028ರ ತನಕ. IONS, ಈ ಐಆನ್ಸ್ ಅಂದ್ರೇನು? ಇಂಡಿಯನ್ ಓಷನ್ ನ್ಯಾವಲ್ ಸಿಂಪೋಸಿಸ್. ಈ ಐಆನ್ಸ್ ಅಂದ್ರೇನು? ಇದು ಯಾವಾಗ ಸ್ಥಾಪನೆ ಆಗಿರೋದು? 2008ರಲ್ಲಿ ಇದು ಸ್ಥಾಪನೆಯಾಗಿದ್ದು ಭಾರತೀಯ ನೌಕಾಪಡೆಯಿಂದ ಪ್ರಚೋದಿಸಲ್ಪಟ್ಟಿತು. ಇದು ಸ್ವರೂಪ ಬಂದು ಇದು ಹಿಂದೂ ಮಹಾಸಾಗರದ ಕರಾವಳಿ ದೇಶಗಳ ನೌಕಾಪಡೆಗಳ ನಡುವಿನ ಒಂದು ಸ್ವಯಂಪ್ರೇರಿತ ಸಹಕಾರ ವೇದಿಕೆಯಾಗಿದೆ. ಸದಸ್ಯರು ಇದರಲ್ಲಿ ಸುಮಾರು 25 ಸದಸ್ಯ ರಾಷ್ಟ್ರಗಳು ಮತ್ತು ಹಲವು ವೀಕ್ಷಕ ರಾಷ್ಟ್ರಗಳಿವೆ. ಪ್ರಾಮುಖ್ಯತೆ: ಸಮುದ್ರ ಭದ್ರತೆ, ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರ ಕಾರ್ಯಾಚರಣೆಗಳಲ್ಲಿ ಪರಸ್ಪರ ಸಹಕರಿಸುವುದು ಇದರ ಗುರಿಯಾಗಿದೆ. ಇನ್ನು ಎಕ್ಸಾಮ್ಸ್ ವ್ಯೂ ಪಾಯಿಂಟ್ ನೋಡೋದಾದ್ರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಕ್ವಶನ್ಸ್ ಅದ್ರ ಮೇಲೆ ಯಾವುದು ಅಂದ್ರೆ IMEX TTX 2026 ಅಭ್ಯಾಸವು ಎಲ್ಲಿ ನಡೆಯಿತು? ಎಲ್ಲಿ ಅಂದ್ರೆ ಉತ್ತರ ಕೊಚ್ಚಿಯ ದಕ್ಷಿಣ ನೌಕಾ ಕಮಾಂಡ್ನಲ್ಲಿ ನಡೆಯಿತು. ಸೆಕೆಂಡ್ ಕ್ವಶನ್ 2026-28ರ ಅವಧಿಗೆ ಐಆನ್ಸ್ನ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ದೇಶ ಯಾವುದು? ಭಾರತ. ಅವಾಗಲೇ ಹೇಳಿದ್ದೀನಿ ಭಾರತ ಅಂತ. ಭಾರತ ಐಆನ್ಸ್ ಅಧ್ಯಕ್ಷತೆ 2026ರಿಂದ 28ರವರೆಗೆ ವಹಿಸಿಕೊಂಡಿದೆ. ಥರ್ಡ್ ಕ್ವಶನ್ ಭಾರತವು ಎಷ್ಟು ವರ್ಷಗಳ ನಂತರ ಮತ್ತೆ ಐಆನ್ಸ್ ಅಧ್ಯಕ್ಷತೆಯನ್ನು ಪಡೆದಿದೆ? 16 ವರ್ಷಗಳ ನಂತರ ಈ ಆಪರ್ಚುನಿಟಿ ಇಂಡಿಯಾಗೆ ಸಿಕ್ಕಿದೆ, ಅಧ್ಯಕ್ಷತೆ ವಹಿಸಿಕೊಳ್ಳೋ ಆಪರ್ಚುನಿಟಿ ಸಿಕ್ಕಿದೆ. 4ನೇ ಕ್ವಶನ್ ಐಆನ್ಸ್ನ ಪ್ರಧಾನ ಕಚೇರಿ ಅಥವಾ ಮೊದಲ ಸಮಾವೇಶ ಎಲ್ಲಿ ನಡೆಯಿತು? ಉತ್ತರ 2008ರಲ್ಲಿ ನವದೆಹಲಿಯಲ್ಲಿ ನಡೆಯಿತು. ಹೆಡ್ ಕ್ವಾರ್ಟರ್ಸ್ ಅಲ್ಲೇ ನಡೆಯಿತು, ಅಲ್ಲೇ ಇತ್ತು. ಮೊದಲನೇ ಸಮಾವೇಶ ಕೂಡ ನವದೆಹಲಿಯಲ್ಲೇ 2008ರಲ್ಲಿ ನಡೆಯಿತು. ನೆಕ್ಸ್ಟ್ ಕ್ವಶನ್ ಘನತ್ಯಾಜ್ಯ ನಿರ್ವಹಣೆ ನಿಯಮಗಳು 2026 ಯಾವ ದಿನಾಂಕದಿಂದ ಜಾರಿಗೆ ಬರಲಿದೆ? ಘನತ್ಯಾಜ್ಯ ನಿರ್ವಹಣೆ ಅಂದ್ರೆ ವೇಸ್ಟ್ ಕಸಗಳು, ಮನೆಗಳಿಂದ ಹೊಸ ವೇಸ್ಟ್ ಬರುತ್ತಲ್ಲ, ಅದು ಯಾವಾಗ ಹೊಸ ರೂಲ್ಸ್ ಏನು, ಯಾವ ದಿನದಿಂದ ರೂಲ್ಸ್ ಜಾರಿಗೆ ಬರುತ್ತೆ? ಸರಿಯಾದ ಉತ್ತರ ಏಪ್ರಿಲ್ 1, 2026ರಿಂದ ಬರುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ನೋಡೋಣ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯವು ಘನತ್ಯಾಜ್ಯ ನಿರ್ವಹಣೆ ನಿಯಮಗಳು 2026 ಅಂದ್ರೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2026 ಪ್ರಕಟಿಸಿದ್ದು, ಇದು ಏಪ್ರಿಲ್ 1ರಿಂದ 2026ರಿಂದ ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ಬರಲಿವೆ. ಈ ಹೊಸ ನಿಯಮಗಳು 2016ರಿಂದ ಹಳೆ ನಿಯಮಗಳ ಸ್ಥಾನವನ್ನು ಪಡೆಯಲಿವೆ. ಅಂದ್ರೆ ರೀಪ್ಲೇಸ್ 2016 ಇಂದ
2016 ರೂಲು 2026ಗೆ ರೀಪ್ಲೇಸ್ 2016 ಮೇಲೆ 2026 ರೂಲು ರೀಪ್ಲೇಸ್ ಆಗುತ್ತೆ. 4 ಹಂತದ ತ್ಯಾಜ್ಯ ವಿಂಗಡಣೆ 4 ಸ್ಟ್ರೀಮ್ಸ್ ಸೆಗ್ರಿಗೇಷನ್ಸ್ ಇದೆ. ಸಪ್ರೇಟ್ ಸಬ್ಕಟ್ಟು ಯಾವುವು ಅಂದರೆ, ಮೊದಲನೇದು ಹಸಿ ಕಸ, ಅಂದರೆ ತರಕಾರಿ, ಮನೇಲಿ ಬಳಸೋ ವೇಸ್ಟೇಜ್, ಹಸಿ ತರಕಾರಿಗಳದ್ದು ಪ್ಲಾಂಟ್ಸು ಅವನ್ನೆಲ್ಲ ಹಸಿ ಕಸ ಬರುತ್ತೆ. ಒಣ ಕಸ ಮಾಮೂಲಿ ಪ್ಲಾಸ್ಟಿಕ್ ಪೇಪರ್ಸು. ನೈರ್ಮಲ್ಯ ತ್ಯಾಜ್ಯ ಸ್ಯಾನಿಟರಿ ವೇಸ್ಟ್. ವಿಶೇಷ ಕಾಳಜಿಯ ತ್ಯಾಜ್ಯ ಸ್ಪೆಷಲ್ ಕೇರ್ ವೇಸ್ಟ್ ಯಾವ್ಯಾವುದು ಅಂದರೆ ಬ್ಯಾಟ್ರಿಗಳು, ಬಲ್ಬ್, ಹಳೆಯ ಔಷಧಿಗಳು, ಎಲೆಕ್ಟ್ರಾನಿಕ್ಸ್ ತ್ಯಾಜ್ಯಗಳು. ಇದು 4 ಸ್ಟ್ರೀಮ್ಸ್ ಆಗಿದೆ. ನೆಕ್ಸ್ಟ್ ಕ್ವಶನ್, ಪ್ರತಿ ವರ್ಷ ವಿಶ್ವ ಕ್ಷಯ ರೋಗ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಮಾರ್ಚ್ 24. ಅದ್ರ ಬಗ್ಗೆ ಸ್ವಲ್ಪ ನೋಡೋದ. ವಿಶ್ವ ಕ್ಷಯ ರೋಗ ದಿನ 2026 ಕೀ ಪಾಯಿಂಟ್ಸು. ಇದು ಪ್ರತಿ ವರ್ಷ ಮಾರ್ಚ್ 24ರಂದು ವಿಶ್ವ ಕ್ಷಯ ರೋಗ ದಿನ ಆಚರಣೆ ಆಗಿರುತ್ತೆ. ಇದ್ರ ಹಿನ್ನೆಲೆ 1882 ಅಲ್ಲಿ ಮಾರ್ಚ್ 24ರಂದು ಡಾಕ್ಟರ್ ರಾಬರ್ಟ್ ಕೋರ್ಸ್ ಅವರು ಕ್ಷಯ ರೋಗಕ್ಕೆ ಕಾರಣವಾಗುವ ಮೈಕ್ರೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಬ್ಯಾಕ್ಟೀರಿಯಾವನ್ನು ಪತ್ತೆ ಹಚ್ಚಿದರು. ಈ ನೆನಪಿಗಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. 2026 ಘೋಷವಾಕ್ಯ ಮೀನ್ಸ್ ಥೀಮ್ ಏನು ಅಂದರೆ, ವಿ ಕ್ಯಾನ್ ಎಂಡ್ ಟಿಬಿ. ಹೌದು, ನಾವು ಕ್ಷಯ ರೋಗವನ್ನು ಅಂತ್ಯಗೊಳಿಸಬಹುದು. ಪತ್ತೆ ಹಚ್ಚುವ ಪರೀಕ್ಷೆಗಳು ಮೌಂಟೆಕ್ಸ್ ಟೆಸ್ಟ್. ಎರಡನೇದು ಸ್ಪೂಟಮ್ ಸ್ಪಿಯರ್ ಮಿಕ್ರೋಸ್ಕೋಪಿ. ಆಮೇಲೆ ಮೂರನೇದು CB ಮ್ಯಾಟ್. ಇದರ ಲಸಿಕೆ ವ್ಯಾಕ್ಸಿನ್ ಬಂದು BCG. ಪ್ರಾಥಮಿಕವಾಗಿ ಬಾಧಿಸುವ ಅಂಗ ಶ್ವಾಸಕೋಶಗಳು. ಚಿಕಿತ್ಸಾ ಪದ್ಧತಿ ಡಾಟ್ಸ್. ಸ್ಪರ್ಧಾತ್ಮಕ ಮತ್ತು ಸರ್ಕಾರಿ ಪರೀಕ್ಷೆಗಳ ಆಕಾಂಕ್ಷಿಗಳಿಗೆ ಸಾರ್ವಜನಿಕ ಶಿಕ್ಷಣದಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಸಂಯೋಜಿಸಲು ಯಾವ ರಾಜ್ಯ ಸರ್ಕಾರ ಪದಾಯಿ ವಿತ್ AI ಉಪಕ್ರಮವನ್ನು ಪ್ರಾರಂಭಿಸಿತು? ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ. ಇದ್ರ ಬಗ್ಗೆ ಸ್ವಲ್ಪ ಡೀಪಾಗಿ ನೋಡಿದ. ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಸುಖು ಹಿಮಾಚಲ್ ಪ್ರದೇಶದ ಬಿಲಾಸ್ಪುರ ಜಿಲ್ಲೆಯ ಬಾರ್ತಿನ್ನಲ್ಲಿ ಪದಾಯಿ ವಿತ್ AI ಅನ್ನು ಪ್ರಾರಂಭಿಸಿದರು. ಈ ಉಪಕ್ರಮವು ಸಾರ್ವಜನಿಕ ಶಿಕ್ಷಣದಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಸಂಯೋಜಿಸಿರುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಪದಾಯಿ ವಿತ್ AI ಬಿಲಾಸ್ಪುರ ಜಿಲ್ಲೆಯ ವಿದ್ಯಾರ್ಥಿಗಳಿಗಾಗಿ ಅಭಿವೃದ್ಧಿಪಡಿಸಲಾದ ಜಿಲ್ಲಾ ಮಟ್ಟದ ಡಿಜಿಟಲ್ ಶಿಕ್ಷಣ ಕಾರ್ಯಕ್ರಮವಾಗಿದೆ. ವೇದಿಕೆಯು ರಚನಾತ್ಮಕ ಕಲಿಕೆಯ ವಿಷಯ, ಪರೀಕ್ಷಾ ಆಧಾರಿತ ವಸ್ತು ಮತ್ತು ವೈಯಕ್ತಿಕಗೊಳಿಸಿದ ಶೈಕ್ಷಣಿಕ ಬೆಂಬಲವನ್ನು ಒದಗಿಸಲು AI ಆಧಾರಿತ ಪರಿಕರಗಳನ್ನು ಬಳಸುತ್ತದೆ. ಮುಂದಿನ ಪ್ರಶ್ನೆ, ನಿಯಂತ್ರಿತ ಡಿಜಿಟಲ್ ಹಣಕಾಸು ಫಿನ್ಟೆಕ್ ಕೃತಕ ಬುದ್ಧಿಮತ್ತೆ ಮತ್ತು ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯದ ಮೇಲೆ ಕೇಂದ್ರೀಕರಿಸುವ ಬ್ಲ್ಯಾಕ್ ಸ್ವಾನ್ ಶೃಂಗಸಭೆ ಭಾರತ 2026 ಉದ್ಘಾಟಿಸಲಾಯಿತು. ಯಾವ ನಗರದಲ್ಲಿ ಉದ್ಘಾಟಿಸಿದರು ಅಂತ ಕೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಭುವನೇಶ್ವರ. ಸ್ವಲ್ಪ ಡೀಪ್ ಆಗಿ ನೋಡಿದ. ಬ್ಲ್ಯಾಕ್ ಸ್ವಾನ್ ಶೃಂಗಸಭೆ ಭಾರತ 2026 ಒಡಿಶಾ ಭುವನೇಶ್ವರದಲ್ಲಿ ಉದ್ಘಾಟಿಸಿತು. 2 ದಿನಗಳ ಶೃಂಗಸಭೆಯನ್ನು ಒಡಿಶಾ ಸರ್ಕಾರ ಮತ್ತು ಜಾಗತಿಕ ಭಾರತ್ ನೇತ್ರ ಉಪಕ್ರಮದ ಅಡಿಯಲ್ಲಿ ಹಣಕಾಸು ಮತ್ತು ತಂತ್ರಜ್ಞಾನ ಸಲಹೆಯು ಜಂಟಿಯಾಗಿ ಆಯೋಜಿಸಿದೆ. ಅಧ್ಯಕ್ಷತೆ
ದ್ರೌಪದಿ ಮರ್ಮು ಆಗಿ ಅಧ್ಯಕ್ಷ ದ್ರೌಪದಿ ಮರ್ಮು ಆಗಿದ್ರು ಈ ಶೃಂಗಸಭೆಗೆ. ಆಮೇಲೆ ಅದ್ರ ಬಗ್ಗೆ ಉದ್ದೇಶಿಸಿ ಕೂಡ ಮಾತನಾಡಿದರು. ಈ ಶೃಂಗಸಭೆಯು ನಿಯಂತ್ರಿತ ಡಿಜಿಟಲ್ ಹಣಕಾಸು, ಫಿನ್ಟೆಕ್, ಕೃತಕ ಬುದ್ಧಿಮತ್ತೆ, ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಮತ್ತು ಉದ್ಯೋಗ ಸೃಷ್ಟಿಯ ಮೇಲೆ ಕೇಂದ್ರೀಕರಿಸುತ್ತದೆ. ಮುಂದಿನ ಪ್ರಶ್ನೆ, 2026ರ ಬ್ರಿಕ್ಸ್ CCIWE ಶೃಂಗಸಭೆಯಲ್ಲಿ ಮಹಿಳಾ ಸಬಲೀಕರಣ ಟ್ರೈಲ್ ಬ್ಲೇಜರ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು? ಸರಿಯಾದ ಉತ್ತರ ಕಲ್ಪನಾ ಸುರೇನ್. ಇವ್ರ ಬಗ್ಗೆ ಸ್ವಲ್ಪ ನೋಡೋದ. ಇತ್ತೀಚೆಗೆ ನಡೆದ ಬ್ರಿಕ್ಸ್ CCIWE ಶೃಂಗಸಭೆ 2026ರಲ್ಲಿ ಜಾರ್ಖಂಡ್ನ ಗಾಂಡೆ ಕ್ಷೇತ್ರದ ಶಾಸಕಿಯಾಗಿದ್ದರು. ಇವರು ಕಲ್ಪನಾ ಸೊರೇನ್ ಅವರು. ಇವರಿಗೆ ಪ್ರತಿಷ್ಠಿತ ವುಮೆನ್ ಎಂಪವರ್ಮೆಂಟ್ ಟ್ರೈಲ್ ಬ್ಲೇಜರ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಇವರು ಜಾರ್ಖಂಡ್ನವರು. ಯಾವ ಪ್ರಶಸ್ತಿ ಬಂದಿತ್ತು? ವುಮೆನ್ ಎಂಪವರ್ಮೆಂಟ್ ಟ್ರೈಲ್ ಬ್ಲೇಜರ್ ಪ್ರಶಸ್ತಿ 2026 ಪ್ರಶಸ್ತಿ ಬಂತು. ಯಾರು ಕೊಟ್ಟಿದ್ದೋ? ಆಯೋಜಕರು ಬ್ರಿಕ್ಸ್ ವಾಣಿಜ್ಯ ಮತ್ತು ಕೈಗಾರಿಕಾ ಒಕ್ಕೂಟದ ಮಹಿಳಾ ಸಬಲೀಕರಣ ವಿಭಾಗ ಅವರು ಕೊಟ್ಟಿದ್ದು. ಸ್ಥಳ ಎಲ್ಲಿ? ನವದೆಹಲಿಯಲ್ಲಿ. ಕಾರಣ, ತಳಮಟ್ಟದಲ್ಲಿ ಮಹಿಳಾ ಸಬಲೀಕರಣ, ಗ್ರಾಮೀಣ ಮತ್ತು ಬುಡಕಟ್ಟು ಮಹಿಳೆಯರ ಆರ್ಥಿಕ ಸ್ವಾತಂತ್ರ್ಯ ಹಾಗೂ ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ನೀಡಿದ ಕೊಡುಗೆಗಾಗಿ ಈ ಗೌರವ ನೀಡಲಾಗಿದೆ. ಥೀಮ್ ಬಂದು ವಾಯ್ಸ್ ಇನ್ಸ್ಪೈರಿಂಗ್ ಚೇಂಜ್ ಶೇಪಿಂಗ್ ಟುಮಾರೋ. ವಾಯ್ಸ್ ವುಮೆನ್ ಇನ್ ಎನ್ವೈರನ್ಮೆಂಟ್, ಸೈನ್ಸ್, ಲೀಡರ್ಶಿಪ್, innovation and entrepreneurship.